ನಮಸ್ಕಾರ ರೀ ಮಾಡವರ. ಕೂಡ್ರಿ ಮಾಡವರ. ಹೇಳ್ರಿ ಮಾಡವರ, ಬಂದ ವಿಷಯ. ನಮ್ಮ ಮಕ್ಕಳನ್ನ ನಿಮ್ಮ ಕಡೆ ಕರೀಲ ಕಳ್ಸಾಕತ್ತೀರಿ. ಈಗಿನ ರೂಲ್ಸ್ ಪ್ರಕಾರ ಮಕ್ಕಳನ್ನ ಬಡಿಯೋಂಗಿಲ್ರಿ. ಸ್ವಲ್ಪ ಪ್ರೀತಿಯಿಂದ ಕಲಿಸ್ರಿ. ನೋಡ್ರಿ ಸರ, ನನ್ನ ಮಗನ ಹಂಗೆ ಹೊಡ್ದಾರಂತ, ಯಾಕೆ ಹಿಂಗೆ ಹೊಡ್ದಾರಂತ ಕೇಳ್ರಿ ಸರ. ಪಂಕಜ್ ಅವರೇ, ಪಂಕಜ್ ಅವರೇ, ಬಂದ್ಯಾ ಸರ್? ವಿನಯ್ ಸರ್ ಕರ್ಕೊಂಬರ್ರಿ. ವಿನಯ್ ಸರ್, ಎಚ್ ಎಂ ಸರ್ ಕರಿತಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ನೋಡ್ರಿ ಸರ, ನನ್ನ ಮಗನ ಹಂಗೆ ಹೊಡ್ದಾರಂತ, ಯಾಕೆ ಹಿಂಗೆ ಹೊಡ್ದಾರಂತ ಕೇಳ್ರಿ ಸರ. ಸರ್, ನಮ್ಮ ಮಕ್ಕಳು ನೋಡೋದು ಅವ್ರ ಒಳ್ತಿಗೋಸ್ಕರ ಸರ. ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಾಗ ಅವರು ಚೆನ್ನಾಗಿ ಕಲಿತು ಮುಂದೆ ಹೋಗೋಕೆ ಸಾಧ್ಯ ಆಗುತ್ತೆ ಸರ್. ನಂಗೆ ಅದೆಲ್ಲ ಗೊತ್ತಿಲ್ರಿ. ನನ್ನ ಮಕ್ಕಳಿಗೆ ಹೊಡಿದ ಅದನ್ನೇ ಕಲಿಸ್ಬೇಕ್ರಿ. ಆತ್ ತೋರಿ ಮಾಡವ್ರ, ನಾವು ಸೋರ್ಗೆಲ್ಲ ಹೇಳ್ಕೊಂತೀವ್ರಿ, ನೀವು ಇನ್ನೋಗಿ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ಇವತ್ತಿನ ಕಾಲಮಾನ ನಾವು ನೀವು ಕಲ್ತದಲ್ರಿ. ಈಗಿನ ಜನ್ರೇಷನ್ ಭಾಳ ಬದಲಾಗೈತ್ರಿ. ಈಗಿನ ಮಕ್ಕಳು ಐಕ್ಯೂ ಪವರ್ ಜಾಸ್ತಿ ಐತ್ರಿ. ಆದ್ರೆ ಅವ್ರು ಮಾನಸಿಕವಾಗಿ ಭಾಳ ಸೂಕ್ಷ್ಮ ಅದಾರ್ರಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರ ನಮ್ಮ ಸ್ಕೂಲ್ ನಡ್ಸೋದು ಭಾಳ ತೊಂದರೆ ಆಗುತ್ತೆ ರೀ. ಅದಕ್ಕೆ ನೀವತ್ತಿನ ಹಿಡ್ದು ಕಟ್ಟಿಗೆ ಬಿಡ್ಬೇಕ್ರಿ ಸರ್. ನಂಗೆ ಬೇಕು. ಭಾಳ ಯೋಚನೆ ಮಾಡಬೇಡ್ರಿ ಸರ್. ಈ ಮಕ್ಕಳ ಭವಿಷ್ಯ ನೋಡ್ಕೊಂಡು ಕುಂತ್ರ ನಾಳೆ ನಮಗೂ ಹೆಂಡ್ರು ಮಕ್ಳು ಇರ್ತಾರ್ರಿ. ಅವ್ರ ಭವಿಷ್ಯ ನೋಡ್ಕೋಬೇಕ್ರಿ. ಈ ಮಕ್ಳು ಏನಾದ್ರು ನಾಳೆ ಸ್ಕೂಲ್ ಬಿಟ್ಟು ಹೋದ್ರ ನಮ್ಮ ಜೀವನ ನಡೆಸೋದು ಭಾಳ ತೊಂದರೆ ಆಗುತ್ತೆ ರೀ. ಅದಕ್ಕೆ ನೀವತ್ತಿನ ಹಿಡ್ದು ಕಟ್ಟಿಗೆ ಬಿಡ್ಬೇಕ್ರಿ ಸರ್. ಅದಕ್ಕೆ ನೀವತ್ತಿನ ಹಿಡ್ದು ಕಟ್ಟಿಗೆ ಬಿಡ್ಬೇಕ್ರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುರುಗಳಿಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್. ಸಿಡಾನ್ ಸಿಡಾನ್. ಥ್ಯಾಂಕ್ ಯು ಸರ್. ಇವತ್ತು ಸರ್ ಕಟ್ಟಿಗೆ ಬಸ್ ಮರ್ತು ಬಂದಿರ್ಬೇಕು. ಇನ್ನು ಮುಂದೆ ಸರ್ ಕಟ್ಟಿಗೆ ತರೋದಿಲ್ಲ. ಯಾಕ? ಮುಖ್ಯ ಗುರುಗಳು ಸರಿಗೆ ಹೊಡಿಬೇಡ ಅಂದಾರ. ಅದಕ್ಕೆ ಇನ್ನು ಮುಂದೆ ಸರ್ ಕಟ್ಟಿಗೆ ತರೋದಿಲ್ಲ. ಚಲೋ ಆಯ್ತು, ನಾ ಕಲರ್ ರಸಕ್ಕೆ ಬಂದಿನಿ ಸರ್, ಹೊಡೆಯೋದೇ ಇಲ್ಲ. ಸೃಜನ್, ಮಂಜು, ವಿಜಯ್, ಪ್ರೆಸೆಂಟ್ ಸರ್. ಪ್ರಗತಿ, ವಿಹಾನ್, ರೋಹಿತ್, ಸಾತ್ವಿಕ್. ಮಂಜು, ಹೋಮ್ವರ್ಕ್ ಯಾಕೆ ಮಾಡಿಲ್ಲ? ಸರ್ ಅದು ಕೈ ಮುಂದೆ ಮಾಡು. ಮುಂದಿನ ಸಲಿಂದ ಹೋಮ್ವರ್ಕ್ ಮಾಡ್ಕೊಂಬ. ಆಯ್ತು ಸರ್. ಸರ್, ಊಟ ಮಾಡಕ್ಕೆ ಹೋಗ್ರಿ ಸರ್. ಇಲ್ರಿ ಸರ್, ನಂಗೆ ಹಸಿವಿಲ್ಲ ಸರ್. ಸರ್, ನಿನ್ನೆ ವಿಷಯಕ್ಕೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಸರ್. ಈಗ ಈ ಜನರೇಷನ್ ಚೇಂಜ್ ಸರ್. ಆ ಜನರೇಷನ್ ತಕ್ಕ ನಾವು ಚೇಂಜ್ ಆಗ್ಬೇಕು ಸರ್. ಬರ್ರಿ ಸರ್. ಅಯ್ಯೇನು ಅಯ್ಯೇನು ಆಟ ಆಡಕೊಂಬಾರು. ಇಲ್ಲೋ, ನಾ ಹೋಮ್ವರ್ಕ್ ಮಾಡಿಲ್ಲ. ನಾ ಸರ್ ಬಡಿತಾರ. ಸರ್ ಈಗ ಬಡಲ್ ಬಿಟ್ಟಾರ, ಬರೇ ಬಯ ಕುಂತಾರ. ನಾವು ಎಷ್ಟು ಮಂದಿ ಕೈಲ ಬಯಸ್ಕೊಂಡಿಲ್ಲ. ನಮ್ಮ ಅವ್ವನ ಬೈತಾಳ, ನಮ್ಮ ಅಪ್ಪನ ಬೈತಾನ. ಈ ಕಿವೆ ಕೆಲ್ಸನದು, ಈ ಕಿವೆ ಬಿಟ್ಬಿಡೋದ. ಆಟ ಆಡಕೊಂಬಾರು. ಹೋಗ್ಬಾರು. ಬೇರೆ ಮೊಬೈಲ್ ನೋಡ್ರಿ ಸಾಕು, ಅಭ್ಯಾಸ ಮಾಡ್ರಿ. ಈಗ ಸರ್ ಹೊಡೆಯೋದು ಬಿಟ್ಟಾರ, ಆಮೇಲೆ ಅಭ್ಯಾಸ ಮಾಡ್ತೀನಿ. ಟಿವಿ ನೋಡಿ ಸಾಕು, ಅಭ್ಯಾಸ ಮಾಡ್ರಿ. ಸ್ವಲ್ಪ ಟಿವಿ ನೋಡಿ ಆಮೇಲೆ ಅಭ್ಯಾಸ ಮಾಡ್ತೀವಮ್ಮ. ನಿನ್ನೆ ಹೋಮ್ವರ್ಕ್ ಯಾರು ಮಾಡಿಲ್ಲ? ಇಷ್ಟರು ಮಾಡಿಲ್ಲ. ನಾಳಿಂದ ಹೋಮ್ವರ್ಕ್ ಮಾಡ್ಕೊಂಬರ್ರಿ, ಕೂತ್ಕೋರಿ. ಚಾಕ್ ಯಾರು ಒಗ್ದಿದ್ದ? ಒಪ್ಕೊಳ್ರಿ, ನಾ ಯಾರಿಗೆ ಪನಿಷ್ಮೆಂಟ್ ಕೊಡಲ್ಲ. ಕ್ಲಾಸಿಂದನೂ ಹೊರ್ಗಕ್ಕಲ್ಲ. ಒಪ್ಕೊಳ್ರಿ, ಯಾಕೆ ಸುಮ್ಮನೆ ಕುಂತೀರಿ? ಸಾರಿ ಸರ್.
ಏ ಹೇಳಪ್ಪಿ ನೀ ಯಾಕೆ ಸಾರಿ ಕೇಳಕತ್ತಿ? ಸರ್ ನಮ್ಮ ಕ್ಲಾಸರ್ ಚಾಕ ನಾ ಸಾರಿ ಕೇಳಕತ್ತೀನಿ ಸರ್. ಅಪ್ಪಿ ನಂಗೆಲ್ಲ ಗೊತ್ತೈತಿ ನೀ ಏನು ತಪ್ಪು ಮಾಡಿಲ್ಲ ಅಂತ. ತಾಯಿಯೇ ದೇವ್ರು ಅಂತಾರ, ತಾಯಿನೇ ಬಂದು ನಮ್ಮ ಮಕ್ಕಳು ನೋಡಿಬಿಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ಓದ್ಬೇಕಂತ ಅಷ್ಟೇ ನಮ್ಮ ಆಸೆ. ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ, ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆಯೇನೋ ಆಗಿ, ಭವಿಷ್ಯ ಬರೆವಂತ ತಂದೆಯೇನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಮೇಡಮರ. ಕೂಡ್ರಿ ಮೇಡಮರ. ಹೇಳ್ರಿ ಮೇಡಮರ, ಬಂದ ವಿಷಯ. ನಂಗೆ ಇವತ್ತು ಗೊತ್ತಾಯ್ತ್ರಿ, ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಮಕ್ಕಳು ಏನಾಗ್ತಾರಂತ. ಮೊದಲು ವಿನಯ್ ಸರ್ ಬಡಿತಾರಂತ ಅಂಜಿಕೆಯಿಂದ ಮಕ್ಕಳು ಅಭ್ಯಾಸ ಮಾಡ್ತಿದ್ರಿ. ಈಗ ಸೂತ್ರ ಕಟ್ಟಾಗಿರುವ ಗಾಳಿಪಟ ಆಗಿದ್ದಾರೆ. ನಾನು ವಿನಯ್ ಸರ್ಗೆ ಪನಿಷ್ಮೆಂಟ್ ಕೊಡಬೇಡ ಅಂತ ಹೇಳಿದ್ದು ನಾನಿವತ್ತು ಮಾಡಿದ್ದು ದೊಡ್ಡ ತಪ್ಪಾಗಿದೆ ಸರ್. ಸಾರಿ ರೀ ಸರ್. ಆತವ್ರಿ ಮಾಡವ್ರ, ನಾನು ಇವತ್ತು ಸೋರ್ ಜೋಡಿ ಮಾತಾಡ್ತೀನಿ ರೀ, ನೀವು ಇನ್ನೋಗಿ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಪಂಕಜ್ ಅವರೇ, ಪಂಕಜ್ ಅವರೇ, ವಿನಯ್ ಸರ್ ಕರ್ಕೊಂಬರ್ರಿ. ವಿನಯ್ ಸರ್ ಎಚ್ ಎಂ ಸರ್ ಕರೀತಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಸರ್. ನೋಡ್ರಿ ಸರ್, ವಿನಯ್ ಅವರ ಒಂದು ವಾರದಿಂದ ಪಾಲಕರು ಕರೆ ಮಾಡಿ ನಮ್ಮ ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ, ಮನೇಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಮ್ಮ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡಬೇಡ್ರಿ ಅಂತ ಹೇಳ್ದವ್ರೆ. ಮತ್ತೆ ಬಂದು ನಮ್ಮ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ರಿ ಅಂತ ಹೇಳ್ತಿದ್ರು. ನಾನು ನೋಡ್ತಾ ಇದ್ದೀನಿ ಶಾಲೆಯಲ್ಲಿ ಪ್ರೇಯರ್ ಟೈಮ್ನಲ್ಲಿ ಯಾರೂ ಡಿಸಿಪ್ಲಿನ್ ಆಗಿ ಕಾಣ್ತಾ ಇಲ್ಲ. ಶಾಲೆಯಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು, ಆದ್ರೆ ಮಕ್ಕಳಿಗೆ ಭಯ ಇರುತ್ತೆ. ಸರ್ ನೀವಿದ್ರಿ, ಆದ್ರೆ ನೀವು ಕಟ್ಟಿಗೆ ಬಿಟ್ಟಾಗಿನಿಂದ ಆ ಭಯ ವಿದ್ಯಾರ್ಥಿಗಳಿಗೆ ಹೋಗ್ಬಿಡೈತ್ರಿ. ನಿಮ್ಮ ಪವರ್ ಅಂದರೆ ಈ ಕಟ್ಟಿಗೆ. ಸರ್ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ, ನಾಳೆಯಿಂದ ಕಟ್ಟಿಗೆ ಹಿಡೀರಿ. ನಾವು ಕಲಿಯುವಾಗ ಒಂದು ಶಾಸ್ತ್ರ ಐತ್ರಿ, ಚಟಿ ಚಮಚಮ್ ವಿದ್ಯಾ ಗಮ್ ಗಮ್. ಅದಕ್ಕೆ ನೀವು ಮತ್ತೆ ಕಟ್ಟಿಗೆ ಹಿಡೀರಿ, ಒಳ್ಳೇದಾಗಲಿ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ಗುಡ್ ಮಾರ್ನಿಂಗ್ ಸರ್. ಗುರುಗಳಿಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್. ಸಿಡಾನ್ ಸಿಡಾನ್. ಥ್ಯಾಂಕ್ ಯು ಸರ್. ನಿನ್ನೆ ಸೈನ್ಸ್ ಹೋಮ್ವರ್ಕ್ ತೋರಿಸ್ರಿ. ಏನ್ ಮೇಲೆ ಸರ್ ಕಟ್ಟಿಗೆ ತೊಂಬರ್ತಾರ. ಹೌದೌದು, ಇನ್ನು ಮುಂದೆ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು, ಇಲ್ಕಂದ್ರ ಸರು ಪನಿಷ್ಮೆಂಟ್ ಕೊಡ್ತಾರ. ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಪಾಲಕರಿಗೂ ನನ್ನದೊಂದು ಮನವಿ. ಒಂದು ಶಿಲ್ಪ, ಪೂಜೆ, ಪುನಸ್ಕಾರಗಳಿಗೆ ಯೋಗ್ಯವಾಗಬೇಕಾದರೆ ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಾಗ ಮಾತ್ರ. ಹೀಗಿರುವಾಗ ನಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಆಗಬೇಕಂತ ನೂರಾರು ಕನಸುಗಳನ್ನು ಕಟ್ಟಿ ಶಿಕ್ಷಣಕ್ಕಾಗಿ ಊರು, ಮನೆ, ಮನೆಯವರ ಪ್ರೀತಿ ಮುಂತಾದವನ್ನು ಬಿಟ್ಟು ಬಂದಾಗ ಶಿಕ್ಷೆ ಇಲ್ಲದೆ ಶಿಕ್ಷಣ ನೀಡುವುದು
ಪರಿ ಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಪ್ರಕೃತಿ ಪರಿ ಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಪ್ರಕೃತಿ ಗುರುವಿನ ಗುಲಾಮರಾಗುವ ತನಕ ದೊರೆಯದ ನನ್ನ ಮುಕುತಿ ದೊರೆಯದ ನನ್ನ ಮುಕುತಿ